ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಮೇಲೆ ಯೂಸಿಂಗ್ ದ ನಾರ್ಮಲ್ ಫಾರ್ಮ್. ಸೊ ಎರಡು ಮೆಥಡ್ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಒಂದು ನಾರ್ಮಲ್ ಫಾರ್ಮ್ ಮೆಥಡ್, ಇನ್ನೊಂದು ಎಕಲಾನ್ ಫಾರ್ಮ್ ಮೆಥಡ್. ಸೊ ನಾರ್ಮಲ್ ಫಾರ್ಮ್ ಮೆಥಡ್ ಅಲ್ಲಿ ನಾವು ಬೋತ್ ರೋ ಅಂಡ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಬೋತ್ ರೋ ಅಂಡ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಹಾಗಾದ್ರೆ ರೋ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯಾವ ರೀತಿ ಅಪ್ಲೈ ಮಾಡಬೇಕು? ಫಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್, ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ರೋ, ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ರೋ, ನೆಕ್ಸ್ಟ್ ಕಾಲಮ್, ಆ ತರ ಆಲ್ಟರ್ನೇಟಿವ್ ಆಗಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವು ಈ ರೋ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ತಾ ಮಾಡ್ತಾ ಈ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ ನಾರ್ಮಲ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಕನ್ವರ್ಟ್ ಮಾಡ್ಕೊಂತೀವಿ. ಯಾವ ರೀತಿ ಅಂತ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ, ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಯಾವುದಾದ್ರೂ ಆಗಿರ್ಬೋದು ಎಲಿಮೆಂಟ್ಗಳು. 0 ಇರ್ಬೋದು, ನೆಗೆಟಿವಲ್ ವ್ಯಾಲ್ಯೂಸ್ ಇರ್ಬೋದು, ಪಾಸಿಟಿವಲ್ ವ್ಯಾಲ್ಯೂಸ್ ಇರ್ಬೋದು, ಫ್ರಾಕ್ಷನ್ಸಲ್ ವ್ಯಾಲ್ಯೂಸ್ ಇರ್ಬೋದು. ಗೊತ್ತಾಯ್ತಾ? ಏನು ನೆಗೆಟಿವ್, ಪಾಸಿಟಿವ್, ಫ್ರಾಕ್ಷನ್ಸು, ಝೀರೋಸು ಏನಾದರೂ ಎಲಿಮೆಂಟ್ಸ್ ಇರ್ಬೋದು ಈ ಎಲಿಮೆಂಟ್ಗಳ ಜಾಗದಲ್ಲಿ. ಆ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾನು ನಾರ್ಮಲ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡಬೇಕು. ನಾರ್ಮಲ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ? ಡಯಾಗ್ನಲ್ ಎಲಿಮೆಂಟ್ಸ್ಗಳು ನಮಗೆ ಯಾವುದಾದ್ರೂ ಎಲಿಮೆಂಟ್ಸ್ ಆಗಿರ್ಬೋದು, ಗೊತ್ತಿರುತ್ತೆ. ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಅಂದ್ರೇನು? ಇವು ಈ ತರ ಕೊಲ್ಲಿಗಿರುವಂಥವು. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ತವೆ? ಯಾವುದಾದ್ರೂ ವ್ಯಾಲ್ಯೂಸ್ ಆಗಿರ್ಬೋದು. ಡಯಾಗ್ನಲ್ ಎಲಿಮೆಂಟ್ಸು ಪಾಸಿಟಿವಲ್ ವ್ಯಾಲ್ಯೂಸ್ ಇರಲಿ, ನೆಗೆಟಿವಲ್ ವ್ಯಾಲ್ಯೂಸ್ ಇರಲಿ, ಫ್ರಾಕ್ಷನ್ಸಲ್ ವ್ಯಾಲ್ಯೂಸ್ ಇರಲಿ, 0 ಆಗಿರಲಿ, ಎನಿಥಿಂಗ್. ಆದರೆ ಆ ಒಂದು ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಬಿಟ್ಟು ಇನ್ನು ಉಳಿದಿರುವಂತಹ ಎಲ್ಲ ಎಲಿಮೆಂಟ್ಗಳು ಕೂಡ ನನಗೆ 0 ಆಗಿ ಕನ್ವರ್ಟ್ ಆಗಬೇಕು. ಗೊತ್ತಾಯ್ತಾ? ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರಲಿ, 0 ಕೂಡ ಇರ್ಬೋದು ಡಯಾಗ್ನಲ್ ಎಲಿಮೆಂಟ್ಸ್, ಸರಿನಾ? 0 ಇರಲಿ, ಪಾಸಿಟಿವಲ್ ವ್ಯಾಲ್ಯೂಸ್ ಇರಲಿ, ನೆಗೆಟಿವಲ್ ವ್ಯಾಲ್ಯೂಸ್ ಇರಲಿ, ಫ್ರಾಕ್ಷನ್ಸ್ ಅಲ್ಲಿ ಇರಲಿ, ಏನು ತೊಂದರೆ ಇಲ್ಲ. ಆದರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರುವಂತ ಎಲ್ಲ ವ್ಯಾಲ್ಯೂಸ್ ನನಗೆ 0 ಆಗಿರ್ಬೇಕು. ಅವಾಗ ಏನಂತ ಕನ್ಸಿಡರ್ ಮಾಡ್ಬೋದು? ಇಟ್ ಈಸ್ ದ ನಾರ್ಮಲ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಒನ್ಸ್ ನಾವು ನಾರ್ಮಲ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡೋದು ಅಂತಂದ್ರೆ, ಸೊ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಆ ಮ್ಯಾಟ್ರಿಕ್ಸ್ ನೋಡಿದ ತಕ್ಷಣನೇ ಗೊತ್ತಾಗ್ತಾ ಹೋಗುತ್ತೆ ನಮಗೆ, ಸರಿನಾ? ಸೊ ಸಾಲ್ವ್ ಮಾಡ್ತಾ ಹೋಗೋಣ, ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ರೋ ಮತ್ತೆ ಕಾಲಮ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3, ದಿಸ್ ಈಸ್ ರೋ ನಂಬರ್ 4. ಅಂದ್ರೆ ಆರಿಜಾಂಟಲ್ ಆಗಿರ್ತಾವಲ್ಲ ಅವುಗಳನ್ನ ರೋಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3, ರೋ ನಂಬರ್ 4. ನೆಕ್ಸ್ಟ್ ವರ್ಟಿಕಲ್ ಆಗಿರುವಂತದ್ದನ್ನ ಕಾಲಮ್ಸ್. ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3, ಕಾಲಮ್ ನಂಬರ್ 4. ಗೊತ್ತಾಯ್ತಾ? ಇದೇ ಸೈಜಿನ ಮ್ಯಾಟ್ರಿಕ್ಸ್ ಕೊಡ್ತಾರೆ ಅಂತ ಏನಿಲ್ಲ, ಡಿಫ್ರೆಂಟ್ ಸೈಜಿನ ಮ್ಯಾಟ್ರಿಕ್ಸ್ ಅನ್ನ ಕೊಡ್ಬೋದು. ಸೊ ನೋಡಿ, ಇಲ್ಲಿ ಹಾರಿಜಾಂಟಲ್ ಆಗಿದ್ರೆ ರೋಸ್, ವರ್ಟಿಕಲ್ ಆಗಿದ್ರೆ ಕಾಲಮ್ಸ್. ಸೊ ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವ್ದಿರೋದು? 1 ಇದೆ, ಸರಿನಾ? ಮೊದಲನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ. ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಗಳನ್ನ ನಾವು 0 ಮಾಡಬೇಕು, ಅದರ ಬಲಗಡೆ ಇರುವಂತ ವ್ಯಾಲ್ಯೂಗಳನ್ನ ನಾವು 0 ಮಾಡಬೇಕು. ಯಾಕಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಬೇರೆ ಎಲ್ಲ ವ್ಯಾಲ್ಯೂಸ್ 0 ಆಗ್ಬೇಕಲ್ವಾ, ಅದಕ್ಕೋಸ್ಕರ. ಸೊ ಫಸ್ಟ್ ಏನ್ ಮಾಡ್ತೀವಿ? ಮೊದಲನೇ ಡಯಾಗ್ನಲ್ ಎಲಿಮೆಂಟಿನ ರೆಫರೆನ್ಸ್ ಅನ್ನ ತಗೊಂಡು ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಮತ್ತೆ ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡಬೇಕು. ಯಾವ ರೀತಿ ಅಂದ್ರೆ, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್, ಡಯಾಗ್ನಲ್ ಎಲಿಮೆಂಟ್ ಬಲಗಡೆ ಸೈಡ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಗೊತ್ತಾಯ್ತಾ ಏನು ಅಂತ? ಡಯಾಗ್ನಲ್ ಎಲಿಮೆಂಟಿನ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ತೀವಿ. ಅದೇ ಡಯಾಗ್ನಲ್ ಎಲಿಮೆಂಟಿನ ಬಲಗಡೆ ಸೈಡ್ ಅಲ್ಲಿ ಇರುವಂತ ಎಲಿಮೆಂಟ್ ಗಳನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಅಪ್ಲೈ ಮಾಡ್ತಾ ಹೋಗೋಣ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ನೋಡಿ, ಇಲ್ಲಿ ಮೊದಲಿಗೆ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡ್ಕೊಳ್ಳೋಣ. ಸೊ 0 ಮಾಡ್ಕೊಳ್ಳೋಣ ಅಂತ ಅಂದಾಗ ಯಾವ್ದೊಂದು 0 ಮಾಡಬೇಕು? 2 0 ಮಾಡಬೇಕು, 1 0 ಮಾಡಬೇಕು, 3 ನ 0 ಮಾಡಬೇಕು. ಸೊ 2 ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 2 ಅಲ್ಲಿ ಇದೆ. ಸೊ ರೋ ನಂಬರ್ 2 ಗೊಂದು ಈಕ್ವೇಶನ್. ನೆಕ್ಸ್ಟ್ 1 ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 3. ಸೊ ರೋ ನಂಬರ್ 3 ಗೊಂದು ಈಕ್ವೇಶನ್. ನೆಕ್ಸ್ಟ್ 3 ಎಲ್ಲಿದೆ? ರೋ ನಂಬರ್ 4. ಸೊ ರೋ ನಂಬರ್ 4 ಗೊಂದು ಈಕ್ವೇಶನ್. ಗೊತ್ತಾಯ್ತಾ? ಫಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡಿ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಅನ್ನ ಬರೆದು ಆಮೇಲೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಬೇಕು. ಸೊ ಈಗ ರೋ ಟ್ರಾನ್ಸ್ಫಾರ್ಮೇಶನ್ ಸಾಕು, ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ನಾವು R2, R3, R4 ಗೆ ನಾವು ಈಕ್ವೇಶನ್ ಅನ್ನ ಬರಿಬೇಕಾಗುತ್ತೆ. ಯಾವ ರೀತಿ ಬರೆಯೋದು ನೋಡಿ, ರೆಫರೆನ್ಸ್ ಅನ್ನ ಯಾರನ್ನು ತಗೋಬೇಕು ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ ಇರುವಂತ ರೋ ಅನ್ನ ತಗೋಬೇಕು. ನೋಡಿ, ಡಯಾಗ್ನಲ್ ಎಲಿಮೆಂಟ್ 1, ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನೇ ಅಲ್ವಾ ನಾವು 0 ಮಾಡ್ತಾ ಇರೋದು. ಸೊ ಆ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ? ರೋ ನಂಬರ್ 1. ಸೊ ರೋ ನಂಬರ್ 1 ರೆಫರೆನ್ಸ್ ಅನ್ನ ತಗೊಳ್ಳಿ. ರೋ 1, ರೋ 1, ರೋ 1. ಗೊತ್ತಾಯ್ತಾ? ಈ ಮೂರಕ್ಕೂ ಕೂಡ ರೋ 1 ಇಸ್ ದ ರೆಫರೆನ್ಸ್. ಯಾಕಂದ್ರೆ ಈ ಮೂರಕ್ಕೂ ಕೂಡ ಡಯಾಗ್ನಲ್ ಎಲಿಮೆಂಟ್ 1 ವಿಚ್ ಈಸ್ ಇನ್ ರೋ ನಂಬರ್ 1. ಈಗ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. R2 ಅಲ್ಲಿ ಇರುವಂತ 2 ಅನ್ನ 0 ಮಾಡಬೇಕು ಅಂದ್ರೆ
ಆ 2 ಅನ್ನ R1 ಜೊತೆ ಬರೀರಿ, R1 ಅಲ್ಲಿರುವಂತ 1 ಅನ್ನ R2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಏನ್ ಮಾಡಿದ್ವಿ, R2 ಅಲ್ಲಿ ಇದ್ದಂತ 2 ಅನ್ನ R1 ಜೊತೆ, R1 ಅಲ್ಲಿ ಇದ್ದಂತ 1 ಅನ್ನ R2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್, ಉಲ್ಟಾ ಬರೀಬೇಕು. ನೆಕ್ಸ್ಟ್ ಇದನ್ನ ಬರೀತಾ ಹೋಗೋಣ, ಅವಾಗ ಕ್ಲಿಯರ್ ಆಗುತ್ತೆ. R3 ಅಲ್ಲಿರುವಂತ 1 ಅನ್ನ R1 ಜೊತೆ, R1 ಅಲ್ಲಿರುವಂತ 1 ಅನ್ನ R3 ಜೊತೆ ಮಧ್ಯದಲ್ಲಿ ಮೈನಸ್. ನೆಕ್ಸ್ಟ್ ಇಲ್ಲಿ ಇದಕ್ಕೆ R4 ಅಲ್ಲಿರುವಂತ 3 ಅನ್ನ R1 ಜೊತೆ, R1 ಅಲ್ಲಿರುವಂತ 1 ಅನ್ನ R4 ಜೊತೆ ಮಧ್ಯದಲ್ಲಿ ಮೈನಸ್ ಹಾಕ್ರಿ. ನೋಡಿ ಎಷ್ಟು ಸಿಂಪಲ್, ಉಲ್ಟಾ ಬರೆದು ಮೈನಸ್ ಹಾಕೋದು ಅಷ್ಟೇ. R4 ಅಲ್ಲಿ ಇದ್ದಂತ 3 ಅನ್ನ R1 ಜೊತೆ, R1 ಅಲ್ಲಿ ಇದ್ದಂತ 1 ಅನ್ನ R4 ಜೊತೆ ಮಧ್ಯದಲ್ಲಿ ಮೈನಸ್ ಪ್ಲೇಸ್ ಮಾಡಿ. ಸೊ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, A ವಿಲ್ ಬಿ ಈಕ್ವಲ್ ಟು ರೋ ನಂಬರ್ 2, ರೋ ನಂಬರ್ 3, ರೋ ನಂಬರ್ 4 ಗೆ ಮಾತ್ರ ನಾವು ಈಕ್ವೇಶನ್ ಅನ್ನ ಅಪ್ಲೈ ಮಾಡಿರೋದು. ಸೊ ರೋ ನಂಬರ್ 1 ಆಸ್ ಇಟ್ ಈಸ್ ಉಳ್ಕೊಳುತ್ತೆ, 1 2 3 4 ಹಂಗೆ ಉಳ್ಕೊಂತು. ಈಗ ರೋ ನಂಬರ್ 2 ಏನಪ್ಪ ಈಕ್ವೇಶನ್, 1 ಇಂಟು R2 ಅಂತಂದ್ರೆ R2 ನೇ ಆಗುತ್ತೆ ಮೈನಸ್ 2 ಇಂಟು R1, 2 ಇಂಟು R1. ಸೊ ಈಗ R2 ವ್ಯಾಲ್ಯೂ ಏನಿದೆ ನಮಗೆ 2 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1 ಇದೆ. ಸೊ 2 ಮೈನಸ್ 2 0 ಆಯ್ತು, ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ ನಮಗೆ 4 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನಮಗೆ 2 ಇದೆ. ಸೊ 4 ಮೈನಸ್ 2 2 4, ವ್ಯಾಲ್ಯೂ ವಿಲ್ ಬಿ 0. ನೆಕ್ಸ್ಟ್ R2 ವ್ಯಾಲ್ಯೂ 6 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 3 ಇದೆ. 3 2 6, 6 ಮೈನಸ್ 6 ಅಂತಂದ್ರೆ 0 ಆಯಿತು. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 8, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 4. ಸೊ 4 2 8, 8 ಮೈನಸ್ 8 ಅಂತಂದ್ರೆ 0. ನೆಕ್ಸ್ಟ್ R3 ಈಕ್ವೇಶನ್ಗೆ ಹೋಗೋಣ. ಈಗ ರೋ ನಂಬರ್ 3 ಅಲ್ಲಿ ವ್ಯಾಲ್ಯೂಸ್ ಅನ್ನ ಫಿಲ್ ಮಾಡ್ಬೇಕು, ಅದಕ್ಕೋಸ್ಕರ. ಸೊ ರೋ ನಂಬರ್ 3 ಈಕ್ವೇಶನ್ ಏನು, 1 ಇಂಟು R3 ಅಂತಂದ್ರೆ R3 ಮೈನಸ್ 1 ಇಂಟು R1 ಅಂತಂದ್ರೆ R1, ಇಷ್ಟೇ. ಸೊ R3 ಮೈನಸ್ R1 ಮಾಡಿ. R3 ವ್ಯಾಲ್ಯೂ 1 ಇದೆ, R3 ವ್ಯಾಲ್ಯೂ 1 ಇದೆ, R1 ವ್ಯಾಲ್ಯೂ 1 ಇದೆ, ಗೊತ್ತಾಯ್ತಾ? 1 ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ R3 ವ್ಯಾಲ್ಯೂ 3 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 2 ಇದೆ, ಗೊತ್ತಾಯ್ತಾ? ಸೊ 3 ಮೈನಸ್ 2 ಈಸ್ 1. R3 ವ್ಯಾಲ್ಯೂ 4 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 3 ಇದೆ. 4 ಮೈನಸ್ 3 ಈಸ್ 1. ನೆಕ್ಸ್ಟ್ R3 ವ್ಯಾಲ್ಯೂ 5 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ 4 ಇದೆ. ಸೊ 5 ಮೈನಸ್ 4 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ನಾವು ಲಾಸ್ಟ್ ಒನ್ನಿಗೆ ಹೋಗೋಣ, R4 ಈಕ್ವೇಶನ್. ಸೊ 1 ಇಂಟು R4 ಅಂತಂದ್ರೆ R4 ಆಗುತ್ತೆ, ಮೈನಸ್ 3 ಇಂಟು R1, ಗೊತ್ತಾಯ್ತಾ? ಸೊ ಈಗ R4 ವ್ಯಾಲ್ಯೂ ಏನಿದೆ ನಮಗೆ 3 ಇದೆ, 3 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1 ಇದೆ. ಸೊ 3 ಮೈನಸ್ 3 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ R4 ವ್ಯಾಲ್ಯೂ ಏನಿದೆ 7 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2 ಇದೆ. ಸೊ 7 ಮೈನಸ್ 3 2 6, 7 ಮೈನಸ್ 6 ಅಂತಂದ್ರೆ ಎಷ್ಟಾಯ್ತು, 1 ಆಯಿತು. ನೆಕ್ಸ್ಟ್ R4 ವ್ಯಾಲ್ಯೂ 10 ಇದೆ, ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ 3. ಸೊ 3 3 9, 10 ಮೈನಸ್ 9 ಅಂತಂದ್ರೆ ಇಟ್ ವಿಲ್ ಬಿ 1. ನೆಕ್ಸ್ಟ್ R4 ವ್ಯಾಲ್ಯೂ ಏನಿದೆ 13 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 4. ಸೊ 4 3 12 ಆಗುತ್ತೆ. 13 ಮೈನಸ್ 12 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0 ಆಗಿದ್ದಾವೆ. ಈಗ ಅದ್ರ ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡ್ಬೇಕಷ್ಟೇ. ಸೊ ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಕೆಳಗಡೆ ಇರೋದನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡೋಣ. ಸೊ ದಿಸ್ ಈಸ್ ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3, ಕಾಲಮ್ ನಂಬರ್ 4, ಗೊತ್ತಾಯ್ತಾ? ಸೊ ಕಾಲಮ್ 2 ಅಲ್ಲಿರುವಂತ 2 ಅನ್ನ 0 ಮಾಡಬೇಕು, ಕಾಲಮ್ 3 ಅಲ್ಲಿರುವಂತ 3 ಅನ್ನ 0 ಮಾಡಬೇಕು, ಕಾಲಮ್ 4 ಅಲ್ಲಿರುವಂತ 4 ಅನ್ನ 0 ಮಾಡಬೇಕು ವಿತ್ ದ ರೆಫರೆನ್ಸ್ ಆಫ್ ಕಾಲಮ್ 1. ಯಾಕೆ, ಕಾಲಮ್ 1 ಅಲ್ಲೇ ನಮ್ಮ ಡಯಾಗ್ನಲ್ ಎಲಿಮೆಂಟ್ ಇರೋದು, ಅದರ ರೆಫರೆನ್ಸ್ ಅನ್ನೇ ನಾವು ತಗೋಬೇಕು, ಅದಕ್ಕೋಸ್ಕರ. ಸೊ ಕಾಲಮ್ 2 ಗೊಂದು ಇಕ್ವೇಶನ್, ಕಾಲಮ್ 3 ಗೊಂದು ಇಕ್ವೇಶನ್, ಕಾಲಮ್ 4 ಗೊಂದು ಇಕ್ವೇಶನ್ ಅನ್ನ ಬರಿತಾ ಹೋಗೋಣ. ಸೊ ಯಾರ ರೆಫರೆನ್ಸ್ ಅನ್ನ ತಗೋಬೇಕಾಗಿದೆ, ಕಾಲಮ್ 1 ರೆಫರೆನ್ಸ್ ಅನ್ನ ತಗೋಬೇಕು, ಇಷ್ಟೇ ಸಿಂಪಲ್. ಸೇಮ್ ಟೆಕ್ನಿಕ್ ಅನ್ನ ಅಪ್ಲೈ ಮಾಡಿ. 2 ಅನ್ನ 0 ಮಾಡಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಕಾಲಮ್ 2 ಅಲ್ಲಿರುವಂತ 2 ಅನ್ನ ಕಾಲಮ್ 1 ಜೊತೆ ಬರೀತೀನಿ, ಕಾಲಮ್ 1 ಅಲ್ಲಿರುವಂತ 1 ಅನ್ನ ಕಾಲಮ್ 2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ತೀನಿ. ನೆಕ್ಸ್ಟ್ C3 ಅಲ್ಲಿರುವಂತ 3 ಅನ್ನ 0 ಮಾಡಬೇಕು. ಸೊ ಏನ್ ಮಾಡ್ತೀನಿ, C3 ಅಲ್ಲಿರುವಂತ 3 ಅನ್ನ C1 ಜೊತೆ ಬರೀತೀನಿ, C1 ಅಲ್ಲಿರುವಂತ 1 ಅನ್ನ C3 ಜೊತೆ ಬರೀತೀನಿ, ಮಧ್ಯದಲ್ಲಿ ಮೈನಸ್ ಹಾಕ್ತೀನಿ. ನೆಕ್ಸ್ಟ್ C4 ಅಲ್ಲಿರುವಂತ 4 ಅನ್ನ 0 ಮಾಡಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, C1 ಜೊತೆ 4 ಅನ್ನ ಬರಿಬೇಕು, C1 ಅಲ್ಲಿರುವಂತ 1 ಅನ್ನ C4 ಜೊತೆ ಬರಿಬೇಕು, ಮಧ್ಯದಲ್ಲಿ ಮೈನಸ್ ಹಾಕ್ಬೇಕು. ನೋಡಿ ಎಷ್ಟು ಸಿಂಪಲ್. ಸೊ ಈಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ನಂಗೆ ನೋಡಿ, ಇಲ್ಲಿ ನಾವು ಕಾಲಮ್ 2, ಕಾಲಮ್ 3, ಕಾಲಮ್ 4 ಮಾತ್ರ ಅಪ್ಲೈ ಮಾಡ್ತಿರೋದು. ಸೊ ಕಾಲಮ್ 1 ಏನಾದರೂ ಚೇಂಜಸ್ ಆತಾ, ನೋ, ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಕಾಲಮ್ 1 ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ.
1 0 0 0. ಈಗ ಕಾಲಮ್ 2 ಏನು ಈಕ್ವೇಶನ್ ಇರೋದು 1 ಇಂಟು C2 ಅಂತಂದ್ರೆ C2ನೇ ಮೈನಸ್ 2C1, C2 ಮೈನಸ್ 2C1. C2 ವ್ಯಾಲ್ಯೂ ಏನಿದೆ ಮೊದಲನೇದು 2 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ 1. ಸೊ 2 ಮೈನಸ್ 2 ಏನಾಯಿತು 0 ಆಯಿತು. ನೆಕ್ಸ್ಟ್ C2 ವ್ಯಾಲ್ಯೂ ಏನಿದೆ ನಮಗೆ 0 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ 0 ಇದೆ. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0, 0 ಮೈನಸ್ 0 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ C2 ವ್ಯಾಲ್ಯೂ ಏನಿದೆ 1 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ 0. ಸೊ 2 ಇಂಟು 0 ವಿಲ್ ಬಿ 0 ಇಟ್ ಸೆಲ್ಫ್. ಸೊ 1 ಮಾತ್ರ ಉಳ್ಕೊಳುತ್ತೆ. ನೆಕ್ಸ್ಟ್ C2 ವ್ಯಾಲ್ಯೂ ಏನಿದೆ 1 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಕೂಡ 0 ಇದೆ. 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ ಓನ್ಲಿ 1 ಈಸ್ ಲೆಫ್ಟ್ ಔಟ್. ನೆಕ್ಸ್ಟ್ C3ಗೆ ಹೋಗೋಣ. ಸೊ 1 ಇಂಟು C3 ವಿಲ್ ಬಿ C3 ಮೈನಸ್ 3 ಇಂಟು C1. ನೋಡಿ C3 ವ್ಯಾಲ್ಯೂ ಏನಿದೆ 3 ಇದೆ, ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ 1. ಸೊ 3 ಮೈನಸ್ 3 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ C3 ವ್ಯಾಲ್ಯೂ ಏನಿದೆ ನಮಗೆ 0 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿರೋದು 0. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0, 0 ಮೈನಸ್ 0 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ C3 ವ್ಯಾಲ್ಯೂ ಏನಿದೆ 1 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ ನಮಗೆ 0. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0, 1 ಮೈನಸ್ 0 ವಿಲ್ ಬಿ 1 ಇಟ್ ಸೆಲ್ಫ್. C3 ವ್ಯಾಲ್ಯೂ ಏನಿದೆ ನಮಗೆ 1 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ ನಮಗೆ 0. ಸೊ 3 ಇಂಟು 0 ವಿಲ್ ಬಿ 0 ಇಟ್ ಸೆಲ್ಫ್. ಸೊ 1 ಮೈನಸ್ 0 ಅಂತಂದ್ರೆ ಇಟ್ ವಿಲ್ ಬಿ 1. ನೆಕ್ಸ್ಟ್ C4ಗೆ 1 ಇಂಟು C4 ವಿಲ್ ಬಿ C4 ಮೈನಸ್ 4 ಇಂಟು C1. C4 ವ್ಯಾಲ್ಯೂ ಏನಿದೆ ನಮಗೆ 4 ಇದೆ, ಮೈನಸ್ 4 ಇಂಟು C1 ವ್ಯಾಲ್ಯೂ ಏನಿದೆ 1. ಸೊ 4 ಮೈನಸ್ 4 ಅಂತಂದ್ರೆ ಇಟ್ ವಿಲ್ ಬಿ 0. ನೆಕ್ಸ್ಟ್ C4 ವ್ಯಾಲ್ಯೂ ಏನಿದೆ ನಮಗೆ 0 ಮೈನಸ್ 4 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ 0. 0 ಇಂಟು ಎನಿಥಿಂಗ್ ವಿಲ್ ಬಿ 0, 0 ಮೈನಸ್ 0 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ C4 ವ್ಯಾಲ್ಯೂ ಇಸ್ 1 ಮೈನಸ್ 4 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ನಮಗೆ 0 ಇದೆ. ಸೊ 1 ಮೈನಸ್ 0 ಅಂತಂದ್ರೆ 1 ಆಗುತ್ತೆ. ನೆಕ್ಸ್ಟ್ ಇದು ಕೂಡ ಸೇಮ್, C4 ವ್ಯಾಲ್ಯೂ 1 ಇದೆ, C1 ವ್ಯಾಲ್ಯೂ ನಮಗೆ 0 ಇದೆ. ಸೊ ಸೇಮ್ ಆನ್ಸರ್ ಬರುತ್ತೆ 1. ಈಗ ನೀವು ಇಲ್ಲಿ ನೋಡಿದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ಎಲ್ಲ ವ್ಯಾಲ್ಯೂಸ್ 0 ಇದಾವೆ. ಈಗ ಎರಡನೇ ಡಯಾಗ್ನಲ್ ಎಲಿಮೆಂಟ್ಗೆ ಹೋದ್ರೆ 0 ಇದೆ. ಸಾಲ್ವ್ ಮಾಡ್ಬೋದು, ಬಟ್ 0 ಅಷ್ಟು ಕಂಫರ್ಟಬಲ್ ಅಂತ ಸಾಲ್ವ್ ಮಾಡ್ತಾ ಹೋಗ್ಬೋದು, ಆದರೆ ಅಷ್ಟು ಕಂಫರ್ಟಬಲ್ ಬರಲ್ಲ, ಸರಿನಾ? 0 ಇದ್ರೆ ಡಯಾಗ್ನಲ್ ಎಲಿಮೆಂಟ್. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ಎರಡು ರೋಗಳನ್ನ ಸ್ವ್ಯಾಪ್ ಮಾಡ್ಕೊತೀನಿ. ನೀವು ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3, ರೋ ನಂಬರ್ 4 ಅಲ್ವಾ? ಸೊ ರೋ 2 ಜೊತೆ ರೋ 4 ಆದ್ರೂ ಸ್ವ್ಯಾಪ್ ಮಾಡ್ಕೊಳ್ಳಿ, ರೋ 3 ಆದ್ರೂ ಸ್ವ್ಯಾಪ್ ಮಾಡ್ಕೊಳ್ಳಿ. ಯಾಕೆ? ಜಾಗಗಳು ಸ್ವಿಚ್ ಆದಾಗ 1 ಡಯಾಗ್ನಲ್ ಎಲಿಮೆಂಟ್ ಆಗ್ಬಿಡುತ್ತೆ. ಸೊ ಅವಾಗ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ R3 ಜೊತೆನಾದ್ರೂ ಸ್ವ್ಯಾಪ್ ಮಾಡ್ಬೋದು, R4 ಜೊತೆನಾದ್ರೂ ಸ್ವ್ಯಾಪ್ ಮಾಡ್ಬೋದು, ಏನೂ ಆಗಲ್ಲ. R3 ಜೊತೆನೇ ಸ್ವ್ಯಾಪ್ ಮಾಡೋಣ. ಸೊ R2 ಈ ಸ್ವ್ಯಾಪ್ಡ್ ವಿತ್ R3. ಸೊ ಮ್ಯಾಟ್ರಿಕ್ಸ್ ಎ ಏನಾಗುತ್ತೆ, ಅಪ್ಡೇಟೆಡ್ ಮ್ಯಾಟ್ರಿಕ್ಸು. R2 ಮತ್ತೆ R3 ಮಾತ್ರ ಚೇಂಜ್ ಆಗಿರೋದು. ಸೊ R1 ಮತ್ತೆ R4 ಹಂಗೆ ಉಳ್ಕೊಂತವೆ. 1 0 0 0 ಹಂಗೆ 0 1 1 1 ಹಂಗೆ ಉಳ್ಕೊಳುತ್ತೆ. ಈಗ R2 ಜಾಗಕ್ಕೆ R3 ಬಂದಿದೆ. ಸೊ 0 1 1 1. R2 R3 ಜಾಗಕ್ಕೆ ಬಂದಿದೆ. ಸೊ 0 0 0 0 ಇಷ್ಟೇ. ಸೊ ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಈ ಒಂದು ವ್ಯಾಲ್ಯೂನ ನಾನು 0 ಮಾಡಬೇಕಾಗತ್ತೆ, ಬಲಗಡೆ ಈ ಎರಡು ವ್ಯಾಲ್ಯೂಸ್ ಅನ್ನ 0 ಮಾಡಬೇಕಾಗತ್ತೆ, ಸರಿನಾ? ಸೊ ಸಾಲ್ವ್ ಮಾಡ್ತಾ ಹೋಗೋಣ, ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡಬೇಕು ಅಂದ್ರೆ ಏನು ಯೂಸ್ ಮಾಡ್ತೀವಿ? ರೋ ಟ್ರಾನ್ಸ್ಫಾರ್ಮೇಶನ್. ಸೊ ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3, ದಿಸ್ ಈಸ್ ರೋ ನಂಬರ್ 4. ಸೊ ರೋ 4ಗೆ ಒಂದು ಈಕ್ವೇಶನ್ ಅನ್ನ ಬರಿತಾ ಹೋಗೋಣ. ಯಾರ ರೆಫರೆನ್ಸ್ ಅನ್ನ ತಗೋಬೇಕು? ರೋ 2 ರೆಫರೆನ್ಸ್ ತಗೋಬೇಕು. ಯಾಕಂದ್ರೆ ಈ 1ಗೆ ಡಯಾಗ್ನಲ್ ಎಲಿಮೆಂಟ್ ಇದು. ಸೊ ಅದು ಎಲ್ಲಿದೆ? ರೋ ನಂಬರ್ 2 ಅಲ್ಲಿ ಇದೆ. ಸೊ ರೋ ನಂಬರ್ 2 ಇನ ರೆಫರೆನ್ಸ್ ಅನ್ನ ತಗೊಳ್ಳೋಣ. ಸೊ ರೋ 4 ಅಲ್ಲಿರುವಂತಹ 1 ಅನ್ನ ರೋ 2 ಜೊತೆ, ರೋ 2 ಅಲ್ಲಿರುವಂತಹ 1 ಅನ್ನ ರೋ 4 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ಬೇಕು. ಗೊತ್ತಾಯ್ತಾ? ರೋ 4 ಅಲ್ಲಿರುವಂತಹ 1 ಅನ್ನ ರೋ 2 ಜೊತೆ, ರೋ 2 ಅಲ್ಲಿರುವಂತಹ 1 ಅನ್ನ ರೋ 4 ಜೊತೆ ಹಾಕಿ ಮೈನಸ್ ಅನ್ನ ಹಾಕ್ತೀವಿ ಮಧ್ಯದಲ್ಲಿ. ಸೊ ಈಗ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಎ ವಿಲ್ ಬಿ ಈಕ್ವಲ್ ಟು, ಕೇವಲ ರೋ 4ಗೆ ಮಾತ್ರ ಈಕ್ವೇಶನ್ ಅಪ್ಲೈ ಮಾಡಿರೋದು. ಸೊ ರೋ 1 ನನಗೆ ಸೇಮ್ ಉಳ್ಕೊಳುತ್ತೆ, ನೆಕ್ಸ್ಟ್ ರೋ 2 ಕೂಡ ನಮಗೆ ಸೇಮ್ ಉಳ್ಕೊಳ್ತಾ ಹೋಗುತ್ತೆ, ನೆಕ್ಸ್ಟ್ ರೋ 3 ಕೂಡ ನಮಗೆ ಸೇಮ್ ಇರ್ತದೆ, ರೋ 4 ಮಾತ್ರ ಚೇಂಜ್ ಆಗುತ್ತೆ. ಸೊ 1 ಇಂಟು R4 ವಿಲ್ ಬಿ R4 ಇಟ್ ಸೆಲ್ಫ್, 1 ಇಂಟು R2 ವಿಲ್ ಬಿ R2 ಇಟ್ ಸೆಲ್ಫ್. ಸೊ R4 ಮೈನಸ್ R2 ಮಾಡ್ತಾ ಹೋಗಿ, R4 ಮೈನಸ್ R2. ಸೊ 0 ಮೈನಸ್ 0 ಏನಾಗುತ್ತೆ? 0 ಆಗುತ್ತೆ. 1 ಮೈನಸ್ 1 ಏನಾಗುತ್ತೆ? 0 ಆಗುತ್ತೆ. 1 ಮೈನಸ್ 1 ಏನಾಗುತ್ತೆ? 0 ಆಗುತ್ತೆ. 1 ಮೈನಸ್ 1 ಏನಾಗುತ್ತೆ? 0 ಆಗುತ್ತೆ. ಗೊತ್ತಾಯ್ತಾ ಯಾವ ರೀತಿ ಅಂತ? ಸೊ ಎಲ್ಲ 0s ಅದು. ನೆಕ್ಸ್ಟ್
ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0 ಆಗಿದಾವೆ. ಈಗ ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ ನಾನು 0 ಮಾಡ್ಬೇಕು, ಈ ಎರಡನ್ನ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಬಲಗಡೆ ಏನಾದ್ರು ವ್ಯಾಲ್ಯೂಸ್ ಅನ್ನ 0 ಮಾಡಬೇಕು ಅಂದ್ರೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಸೊ ದಿಸ್ ಇಸ್ ಕಾಲಮ್ 1, ದಿಸ್ ಇಸ್ ಕಾಲಮ್ 2, ದಿಸ್ ಇಸ್ ಕಾಲಮ್ 3, ಕಾಲಮ್ 4. ಕಾಲಮ್ 3 ಅಲ್ಲಿರುವಂತ 1 ಅನ್ನ ಮತ್ತೆ ಕಾಲಮ್ 4 ಅಲ್ಲಿರುವಂತ 1 ಅನ್ನ 0 ಮಾಡ್ಬೇಕು. ಸೊ ಕಾಲಮ್ 3 ಗೊಂದು ಈಕ್ವೇಶನ್ ಬರ್ಕೊಳ್ಳಿ, ಕಾಲಮ್ 4 ಗೊಂದು ಈಕ್ವೇಶನ್ ಅನ್ನ ಬರ್ಕೊಳ್ಳಿ. ಸೊ ಕಾಲಮ್ 3 ಗೊಂದು ಕಾಲಮ್ 4 ಗೊಂದು ಯಾರ ರೆಫರೆನ್ಸ್ ಅಲ್ಲಿ, ಕಾಲಮ್ 2 ರೆಫರೆನ್ಸ್. ಯಾಕಂದ್ರೆ ನೋಡಿ ಇಲ್ಲಿ ಕಾಲಮ್ 2 ಅಲ್ಲಿ 1 ಇರೋದು ವಿಚ್ ಇಸ್ ದ ಡಯಾಗ್ನಲ್ ಎಲಿಮೆಂಟ್, ಅದರ ಪಕ್ಕದಲ್ಲಿರುವಂತ ವ್ಯಾಲ್ಯೂಸ್ ಅನ್ನೇ 0 ಮಾಡ್ತಾ ಇರೋದು. ಸೊ ಡಯಾಗ್ನಲ್ ಎಲಿಮೆಂಟ್ ರೆಫರೆನ್ಸ್ ಅನ್ನ ತಗೋಬೇಕು. ಎಲ್ಲಿದೆ ಅದು, ಕಾಲಮ್ 2 ಅಲ್ಲಿ. ಸೊ ಕಾಲಮ್ 2. ಈಗ ಕಾಲಮ್ 3 ಅಲ್ಲಿರುವಂತ 1 ಅನ್ನ 0 ಮಾಡಬೇಕು ಅಂದ್ರೆ ಅದನ್ನ ಕಾಲಮ್ 2 ಜೊತೆ ಬರಿಬೇಕು. ಕಾಲಮ್ 2 ಅಲ್ಲಿರುವಂತ 1 ಅನ್ನ ಕಾಲಮ್ 3 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್. ಕಾಲಮ್ 4 ಅಲ್ಲಿರುವಂತ 1 ಅನ್ನ 0 ಮಾಡಬೇಕು ಅಂದ್ರೆ ಅದನ್ನ ಕಾಲಮ್ 2 ಜೊತೆ ಬರೀರಿ. ಕಾಲಮ್ 2 ಅಲ್ಲಿರುವಂತ 1 ಅನ್ನ ಕಾಲಮ್ 4 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್. ಗೊತ್ತಾಯ್ತಾ? ಸೊ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಎ ವಿಲ್ ಬಿ ಈಕ್ವಲ್ ಟು ಕಾಲಮ್ 3 ಮತ್ತೆ 4 ಗೆ ಅಪ್ಲೈ ಮಾಡಿರೋದು. ಸೊ ಕಾಲಮ್ 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್, ಕಾಲಮ್ 2 ವಿಲ್ ಆಲ್ಸೋ ಬಿ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಕಾಲಮ್ 3 ಮೈನಸ್ ಕಾಲಮ್ 2, 1 ಇಂಟು C3 ಅಂತಂದ್ರೆ C3, 1 ಇಂಟು C2 ಅಂತಂದ್ರೆ C2ನೇ. ಸೊ C3 ಮೈನಸ್ C2 ಅಲ್ವಾ, 0 ಮೈನಸ್ 0 ಏನಾಗುತ್ತೆ, 0 ಆಗುತ್ತೆ. 1 ಮೈನಸ್ 1 ಏನಾಗುತ್ತೆ, 0 ಆಗುತ್ತೆ. 0 ಮೈನಸ್ 0 ವಿಲ್ ಬಿ 0, 0 ಮೈನಸ್ 0 ವಿಲ್ ಬಿ 0, ಈ ತರ. ನೆಕ್ಸ್ಟ್ 1 ಇಂಟು C4 ವಿಲ್ ಬಿ C4, 1 ಇಂಟು C2 ಅಂತಂದ್ರೆ C2, C4 ಮೈನಸ್ C2, 0 ಮೈನಸ್ 0. ನೋಡಿ ಇಲ್ಲಿ C3 ಅಲ್ಲ C2 ಹೇಳ್ತಾ ಇರೋದು, C4 ಮೈನಸ್ C2 ಮಾಡ್ಬೇಕು. 0 ಮೈನಸ್ 0 ವಿಲ್ ಬಿ 0, 1 ಮೈನಸ್ 1 ವಿಲ್ ಬಿ 0, 0 ಮೈನಸ್ 0 ವಿಲ್ ಬಿ 0, 0 ಮೈನಸ್ 0 ವಿಲ್ ಬಿ 0. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ಎಲ್ಲ ವ್ಯಾಲ್ಯೂಸ್ 0, ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0, ನಾಲ್ಕನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆನೂ ವ್ಯಾಲ್ಯೂಸ್ ಇಲ್ಲ, ಬಲಗಡೆನೂ ವ್ಯಾಲ್ಯೂಸ್ ಇಲ್ಲ. ನಾನು ಹೇಳಿದ್ದೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಆಗಿರಲಿ, ನೆಗೆಟಿವ್ ಅಲ್ಲಿ ಬರಲಿ, ಫ್ರಾಕ್ಷನ್ಸ್ ಅಲ್ಲಿ ಬರಲಿ, ಪಾಸಿಟಿವ್ ಅಲ್ಲಿ ಬರಲಿ, 0 ಬರಲಿ, ಎನಿಥಿಂಗ್, ಆದ್ರೆ ಆ ಡಯಾಗ್ನಲ್ ಎಲಿಮೆಂಟ್ಸ್ ಗಳನ್ನ ಬಿಟ್ಟು ಉಳಿದಿರೋವೆಲ್ಲ 0 ಆಗಬೇಕು ಅಂತ. 0 ಆಗಿದಾವ ಡಯಾಗ್ನಲ್ ಎಲಿಮೆಂಟ್ ಬಿಟ್ಟು ಉಳಿದಿರುವಂತ ಎಲ್ಲವೂ ಎಸ್. ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ವ್ಯಾಲ್ಯೂಸ್ ಆಗ್ಬೋದು ಅಂತ ಹೇಳಿದೆ. ಸೊ ಅದು 0 ಬಂದ್ರು ಓಕೆ, 1 ಬಂದ್ರು ಓಕೆ, ಏನೇ ಬಂದ್ರು ಓಕೆ. ಈಗ ನಾವು ಈ ಒಂದು ಮ್ಯಾಟ್ರಿಕ್ಸ್ ಗೆ ರ್ಯಾಂಕ್ ಅನ್ನ ಬರೀಬಹುದು, ಯಾಕಂದ್ರೆ ಇದು ನಾರ್ಮಲ್ ಫಾರ್ಮ್ ಕನ್ವರ್ಟ್ ಆಗಿದೆ. ದೇರ್ ಫೋರ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು. ಸೊ ರ್ಯಾಂಕ್ ಅಂತ ಅಂದ್ರೆ ಸಿಂಪಲ್ ನೋಡಿ, ಪ್ರತಿ ರೋಗಳನ್ನು ನೋಡ್ಬೇಕು. ಏನು ರೋಸ್ ಮಾತ್ರ, ಕಾಲಮ್ ಅಲ್ಲ, ರೋಗಳು ಮಾತ್ರ. ಸೊ ಈಗ ಮೊದಲನೇ ರೋ ಅನ್ನ ನೋಡಿ, ಅಟ್ಲೀಸ್ಟ್ ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ ಇರಬೇಕು. ನಾನ್ ಜೀರೋ ಅಂತಂದ್ರೆ 0ನ ಬಿಟ್ಟು ಯಾವ್ದಾದ್ರು ಬೇರೆ ಎಲಿಮೆಂಟ್ ಇರಬೇಕು. ನೆಗೆಟಿವ್ ಅಲ್ಲಿ ಇರಲಿ, ಪಾಸಿಟಿವ್ ಅಲ್ಲಿ ಇರಲಿ, ಫ್ರಾಕ್ಷನ್ಸ್ ಅಲ್ಲಿ ಇರಲಿ, ಬಟ್ 0ನ ಬಿಟ್ಟು ಬೇರೆ ಎಲಿಮೆಂಟ್ ಆಗಿರ್ಬೇಕು. 0 0 0 ಇದಾವೆ, ಆದ್ರೆ 1 ಇದೆ. ಸೊ 1 ಈಸ್ ಎ ನಾನ್ ಜೀರೋ ಎಲಿಮೆಂಟ್, ಅಂದ್ರೆ 0ನ ಬಿಟ್ಟು ಬೇರೆ ನಂಬರ್. ಅಟ್ಲೀಸ್ಟ್ 1 ಇದ್ರೂ ಸಾಕು. ಆ ಒಂದು ಎಂಟೈರ್ ರೋ ಅಲ್ಲಿ ಅಟ್ಲೀಸ್ಟ್ ಒಂದು ನಾನ್ ಜೀರೋ ಎಲಿಮೆಂಟ್ ಇದ್ರೂ ಕೂಡ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. 1 ಅಂತ ಬರೀರಿ, ಕೌಂಟ್ ಬರಿತೀವಿ ಅಷ್ಟೇ. ಒಂದು ರೋ ಸೆಲೆಕ್ಟ್ ಆಗಿದೆ ಆತರ. ನೆಕ್ಸ್ಟ್ ಎರಡನೇ ರೋಗ್ ಬನ್ನಿ. ಇಲ್ಲಿ 0 1 0 0 0ಸ್ ಇದಾವೆ, ಆದ್ರೆ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ ಇದೆ. ಅಟ್ಲೀಸ್ಟ್ 1 ಇದ್ರೂ ಓಕೆ ಸಾಕು, ಜಾಸ್ತಿ ಇದ್ರೂ ನಡೆಯುತ್ತೆ. ಸೊ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ ಇದೆ. ಸೊ ಈ ಒಂದು ರೋ ಕೂಡ ನಮಗೆ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ 0 0 0 0, 4 ಕೂಡ ನಮಗೆ ಜೀರೋಸ್ ಇದಾವೆ. ಸೊ ಒಂದು ಕೂಡ ನಮಗೆ ನಾನ್ ಜೀರೋ ಎಲಿಮೆಂಟ್ ಇಲ್ಲ. ಸೊ ಈ ಒಂದು ರೋ ಕನ್ಸಿಡರ್ ಆಗಲ್ಲ. ನೆಕ್ಸ್ಟ್ ಫೋರ್ತ್ ರೋಗ್ ಬನ್ನಿ, ಇದು ಕೂಡ ಕನ್ಸಿಡರ್ ಆಗಲ್ಲ. ಯಾಕೆ 4 ಕೂಡ ನಾನ್ ಜೀರೋ ಎಲಿಮೆಂಟ್ಸ್ ಅಲ್ಲಿ 4 ಕೂಡ ಜೀರೋಸ್ ಆಗಿದಾವೆ, ನಾನ್ ಜೀರೋ ಎಲಿಮೆಂಟ್ ಇಲ್ಲ. ಸೊ ಈಗ 1 + 1 ಏನಾಯ್ತು 2. ಸೊ 2 ಈಸ್ ದ ರ್ಯಾಂಕ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಈ ತರ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.